ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ಶನಿವಾರದ ಬೆಳಗಿನ ಶುಭಾಶಯಗಳು. ಈ ದಿನ ನಾವು 8ನೇ ತರಗತಿಯ ರಾಜ್ಯಶಾಸ್ತ್ರ ಭಾಗದಲ್ಲಿ ನಾವೀಗ ಪಾಠ ಪ್ರಾರಂಭಿಸೋಣ. ಈ ಪ್ರತಿಯೊಬ್ಬರಿಗೂ ಹಕ್ಕುಗಳು ಮುಖ್ಯ. ಬದುಕು ಹಕ್ಕು, ಜೀವಿಸುವ ಹಕ್ಕು, ಮೂಲಭೂತ ಹಕ್ಕುಗಳು, ಸ್ವಾತಂತ್ರ್ಯ ಹಕ್ಕು, ಸಮಾನತೆ ಹಕ್ಕು, ಹೀಗೆ ಅನೇಕ ಹಕ್ಕುಗಳು ನಮ್ಮ ದೇಶದಲ್ಲಿ ಇವೆ. ಅವನ್ನೆಲ್ಲ ನಾವು ಬಳಸಿಕೊಂಡು ಬದುಕ್ತಾ ಇದ್ದೇವೆ. ಶೋಷಣೆ ವಿರುದ್ಧ ಹಕ್ಕುಗಳು, ಇವೆಲ್ಲ ಹಕ್ಕುಗಳು ನಮ್ಮ ದೇಶದಲ್ಲಿ ಬರ್ತವೆ. ಆ ಒಂದು ಹಕ್ಕಿನ ಪ್ರಕಾರ ನೋಡಿದರೆ ನಾವೀಗ ಮಾನವ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಮಾನವ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಾನವ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳೋಣ. ಮಾನವ ಹಕ್ಕುಗಳಂದ್ರೆ ಏನು? ಮನುಷ್ಯನಿಗೆ ನೀಡಿದಂಥ ಹಕ್ಕುಗಳು. ಈ ಉದಾಹರಣೆಗೆ ಭಾಷೆ ಮಾಡುವ ಹಕ್ಕು, ಶಿಕ್ಷಣ ಹಕ್ಕು, ಈ ಎಲ್ಲ ಹಕ್ಕುಗಳು ಮಾನವ ಹಕ್ಕುಗಳಾಗಿವೆ. ಅವು ಹೇಗೆ ಬೆಳೀತು, ಮಾನವ ಹಕ್ಕುಗಳಂದ್ರೆ ಏನು, ಅವುಗಳ ಬೆಳೆದ ಬಗ್ಗೆ ನಾವು ಆಮೇಲೆ ಮಾನವ ಹಕ್ಕುಗಳ ಘೋಷಣೆ ಬಗ್ಗೆ ಈ ಅಧ್ಯಾಯದಲ್ಲಿ ಕೆಲವು ಮುಖ್ಯ ಫಲಿತಾಂಶ ತಿಳ್ಕೊಳ್ಳೋಣ. ಮಾನವ ಹಕ್ಕುಗಳ ಘೋಷಣೆ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ಮಾನವ ಹಕ್ಕುಗಳ ಮತ್ತು ಭಾರತ ಸಂವಿಧಾನ, ಅಂದ್ರೆ ಭಾರತ ಸಂವಿಧಾನಕ್ಕೂ ಮಾನವ ಹಕ್ಕುಗಳಿಗೆ ಏನು ಸಂಬಂಧ ಇದೆ ಅನ್ನೋ ವಿಷಯವನ್ನು ಈ ಒಂದು ಪಾಠದಲ್ಲಿ ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ಮಾನವ ಹಕ್ಕುಗಳ ಅನುಷ್ಠಾನವನ್ನು ಏನೇನು ಅನುಷ್ಠಾನವನ್ನು ಏನೇನು ಬೇಕು ಅನ್ನೋ ವಿಷಯನ ಈ ಪಾಠದಲ್ಲಿ ತಿಳಿದುಕೊಳ್ಳಬೇಕು. ಈಗ ಮಾನವ ಹಕ್ಕುಗಳ ಪರಿಕಲ್ಪನೆ ಇದು ಯಾವಾಗ ಪ್ರಾರಂಭವಾಗುತ್ತದೆ? ನಾಗರಿಕತೆ ಬೆಳೆಯುವುದರೊಂದಿಗೆ ಉಗಮವಾಗಿದೆ. ಇದು ನಾಗರಿಕತೆ ಬೆಳೆದಂತೆ ಒಂದು ಉಗಮವಾಗಿದೆ. ಇದು ಮಾನವ ಅಭಿವೃದ್ಧಿ ಮತ್ತು ಶಾಂತಿ ಹಾಗೂ ಸಹಬಾಳ್ವೆ ಜೀವನ ನಿರ್ವಹಣೆಗೆ ಅಗತ್ಯವಾದ ಹಕ್ಕುಗಳು. ಅಂದರೆ ಮಾನವನು ಶಾಂತಿ ಜೀವನ ನಡೆಸಲಿಕ್ಕೆ, ಅಭಿವೃದ್ಧಿ ಹೊಂದಲಿಕ್ಕೆ ಮತ್ತು ಸಹಬಾಳ್ವೆ ಬಾಳಲಿಕ್ಕೆ ಈ ನಿಯಮಗಳಿಗೆ ಇದು ಅಗತ್ಯವಾಗಿ ಬೇಕು. ಈ ಹಕ್ಕುಗಳು ಪ್ರಜಾಪ್ರಭುತ್ವ ರಾಷ್ಟ್ರದ ಆಧಾರ ಸ್ತಂಭಗಳು. ಒಂದು ಯಾವುದೇ ದೇಶದ ಒಂದು ಆಧಾರ ಸ್ತಂಭ, ಪ್ರಜಾಪ್ರಭುತ್ವ ರಾಷ್ಟ್ರದ ಆಧಾರ ಸ್ತಂಭಗಳಾಗಬೇಕಾದ್ರೆ ಅಲ್ಲಿ ಮಾನವ ಹಕ್ಕುಗಳು ಬೇಕೇ ಬೇಕು. ಆ ಮಾನವ ಹಕ್ಕುಗಳು ಆಧಾರ ಸ್ತಂಭಗಳಾಗಿರುತ್ತವೆ. ಹಾಗೆ ಶ್ರೇಷ್ಠ ರಾಜಕೀಯ ಚಿಂತಕರಾದ ಎಚ್ ಜಿ ಲಾಸ್ಕಿ ಅವರು ಇದು ಮಾಡಿದರು. ಎಚ್ ಜಿ ಲಾಸ್ಕಿ ಅವರು ಈ ಮಾನವ ಹಕ್ಕುಗಳ ಬಗ್ಗೆ ಅವರು ಗುರುತಿಸಿದ್ದಾರೆ. ಆಮೇಲೆ ಒಂದು ಪ್ರತಿಯೊಬ್ಬರು ಉತ್ತಮ ಜೀವನ ನಡೆಸಬೇಕಾದ್ರೆ ಇದು ಸಾಧ್ಯವಾಗುತ್ತದೆ. ಮಾನವ ಹಕ್ಕುಗಳನ್ನು ಉತ್ತಮ ಜೀವನ ನಡೆಸಲಿಕ್ಕೆ ಸಾಧ್ಯವಾಗುತ್ತದೆ. ಇದರಿಂದ ಉತ್ತಮ ಸಮಾಜ ನಿರ್ವಹಣೆಗೆ ಆಗಬೇಕು, ಸಹಕಾರಿಯಾಗುತ್ತದೆ. ಆದ್ದರಿಂದ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿತು. ವಿಶ್ವಸಂಸ್ಥೆ ಮತ್ತು ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿತು. ಹಾಗೆ ಅವುಗಳನ್ನು ರಕ್ಷಣೆ ಮಾಡುವುದು ಪ್ರತಿಯೊಂದು ರಾಷ್ಟ್ರಗಳ ಆಡಳಿತ ವ್ಯವಸ್ಥೆಯ ಒಂದು ಹೊಣೆಗಾರಿಕೆ ಎಂದು ಇದು ಸ್ಪಷ್ಟಪಡಿಸುತ್ತದೆ. ನೋಡಿ, ಮಾನವ ಹಕ್ಕುಗಳ ಪರಿಕಲ್ಪನೆ ನಾಗರಿಕತೆ ಬೆಳವಣಿಗೆಯಿಂದಲೂ ಪ್ರಾರಂಭವಾಗಿದೆ. ಇದು ಮಾನವನ ಅಭಿವೃದ್ಧಿ ಮತ್ತು ಮಾನವ ಶಾಂತಿ ಮತ್ತು ಸಹಬಾಳ್ವೆಗೆ ಆ ಒಂದು ಜೀವನ ನಡೆಸಲಿಕ್ಕೆ ಅಗತ್ಯವಾಗಿದೆ. ಹಕ್ಕುಗಳು ಪ್ರಜಾಪ್ರಭುತ್ವ ರಾಷ್ಟ್ರದ ಒಂದು ಆದರ್ಶಗಳಾಗಿರುತ್ತವೆ. ಆಮೇಲೆ ಶ್ರೇಷ್ಠ ರಾಜಕೀಯ ಚಿಂತಕರಾದ ಎಚ್ ಜಿ ಲಾಸ್ಕಿ ಅವರು ಒಂದು ರಾಷ್ಟ್ರವನ್ನು ಅಲ್ಲಿನ ಮಾನವ ಹಕ್ಕುಗಳ ಮೂಲಕ ಗುರುತಿಸಬೇಕೆಂದು ಅವತರಿಸಿದ್ದಾರೆ. ಎಚ್ ಜಿ ಲಾಸ್ಕಿ ಎಂದರೆ ಒಂದು ರಾಷ್ಟ್ರದ ಒಂದು ಮಾನವ ಹಕ್ಕುಗಳನ್ನು ಗುರುತಿಸುವ ಮೂಲಕವಾಗಿ ತಿಳಿಸಿದರೆ ಮಾನವ ಹಕ್ಕುಗಳಿಂದ ಪ್ರತಿಯೊಬ್ಬರು ಉತ್ತಮ ಜೀವನ ನಡೆಸಲಿಕ್ಕೆ ಸಾಧ್ಯವಾಗುತ್ತದೆ. ಆಮೇಲೆ ಇದರಿಂದ ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗುತ್ತದೆ. ಇದರಿಂದ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿ ಅವುಗಳನ್ನು ರಕ್ಷಿಸುವುದು ಪ್ರತಿಯೊಂದು ರಾಷ್ಟ್ರದ ಒಂದು ಆಡಳಿತ ವ್ಯವಸ್ಥೆಯ ಹೊಣೆಗಾರಿಕೆ ಮತ್ತು ಎಂದು ಸ್ಪಷ್ಟಪಡಿಸಿದೆ. ಇನ್ನು ಮಾನವ ಹಕ್ಕುಗಳ ಅಂದರೆ ಏನು, ಅದು ಹೇಗೆ ಬೆಳೆದಾಗ್ತದೆ ಅನ್ನೋದು ನಾವು ತಿಳಿದುಕೊಳ್ಳಲು ಅರ್ಥ ಮತ್ತು ಬೆಳವಣಿಗೆ. ಮಾನವ ಹಕ್ಕುಗಳ ಅರ್ಥ ಮತ್ತು ಬೆಳವಣಿಗೆ. ಇಲ್ಲಿ ಮಾನವ ಹಕ್ಕುಗಳಂತ ಏನಂತಂದ್ರೆ ಪ್ರತಿಯೊಬ್ಬ ಮಾನವನು ಗೌರವ ಮತ್ತು ಘನತೆಯನ್ನು ಬದುಕಲಿಕ್ಕೆ ಈ ಹಕ್ಕುಗಳು ಅಗತ್ಯವಾಗಬೇಕು. ಪ್ರತಿಯೊಬ್ಬ ಮನುಷ್ಯ ಘನತೆ ಮತ್ತು ಗೌರವದಿಂದ ಬದುಕಬೇಕಾದ್ರೆ ಈ ಹಕ್ಕುಗಳು ಅಗತ್ಯವಾಗುತ್ತವೆ. ಅದಕ್ಕೆ ಮಾನವನ ಸರ್ವತೋಮುಖ ಅಭಿವೃದ್ಧಿಗೆ ಈ ಹಕ್ಕು ಅಗತ್ಯವಾದ ಅಂಶಗಳೇ ಮಾನವನ ಸರ್ವತೋಮುಖ ಅಭಿವೃದ್ಧಿಗೆ ಅಗತ್ಯವಾದ ಅಂಶಗಳೇ ಮಾನವ ಹಕ್ಕುಗಳಾಗಿರುತ್ತವೆ ಹೇಳಬಹುದು.
ಮಾನವ ಹಕ್ಕುಗಳ ಮೂಲವನ್ನು ಎಲ್ಲಿ ಕಂಡುಬರ್ತಪ್ಪ ಅಂದ್ರೆ ಗ್ರೀಕ್ ದೇಶದ ಮತ್ತು ರೋಮನ್ ರಾಜ್ಯಗಳಂತ ಅಥೆನ್ಸ್ ಮತ್ತು ಸ್ಪಾರ್ಟಾದಲ್ಲಿ ಇದು ಪ್ರಾರಂಭವಾಯಿತು. ಆಮೇಲೆ ಸಾಕ್ರಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಈ ಚಿಂತನೆಗಳಲ್ಲಿ ರಾಜ್ಯ ಮತ್ತು ಜನತೆಯ ನಡುವಿನ ಸಂಬಂಧಗಳ ಬಗ್ಗೆ ವಿಶ್ಲೇಷಣೆ ಮಾಡಿದಾಗ ಅದು ವ್ಯಕ್ತಿಯ ಹಕ್ಕುಗಳನ್ನು ಕುರಿತು ಚರ್ಚಿತವಾಗಿರುವುದನ್ನು ನಾವು ಇಲ್ಲಿ ಗುರುತಿಸಬೇಕಾಗಿದೆ. ಅದಕ್ಕೆ ಪ್ರತಿಯೊಬ್ಬ ಮಾನವನು ಗೌರವದ ರೀತಿಯಿಂದ ಬದುಕಬೇಕು. ಮಾನವ ಹಕ್ಕುಗಳು ಅಗತ್ಯ ಬೇಕಾಗುತ್ತೆ. ಮಾನವನ ಸರ್ವತೋಮುಖ ಬೆಳವಣಿಗೆ ಅಭಿವೃದ್ಧಿಗೆ ಅಗತ್ಯದ ಅಂಶಗಳೇ ಮಾನವ ಹಕ್ಕುಗಳಾಗಿವೆ. ಮಾನವ ಹಕ್ಕುಗಳ ಮೂಲವನ್ನು ಪ್ರಾಚೀನ ಗ್ರೀಕ್ ಹಾಗೂ ರೋಮನ್ ನಗರಗಳಾದಂಥ ಅಥೆನ್ಸ್ ಮತ್ತು ಸ್ಪಾರ್ಟಾಗಳಲ್ಲಿ ನಾವು ಗುರುತಿಸಬಹುದಾಗಿದೆ. ಅಲ್ಲಿ ತತ್ವಜ್ಞಾನಿಗಳಾದ ಸಾಕ್ರಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಅವರಿಂದ ಚಿಂತನೆಗಳಲ್ಲಿ ರಾಜ್ಯ ಮತ್ತು ಜನತೆ ನಡುವಿನ ಸಂಬಂಧಗಳ ಬಗ್ಗೆ ವಿಶ್ಲೇಷಿಸಿದಾಗ ಆ ವ್ಯಕ್ತಿ ಹಕ್ಕುಗಳ ಕುರಿತು ಚರ್ಚಿತವಾಗಿರುವುದು ನಾವಿಲ್ಲಿ ಕಾಣಬೇಕಾಗಿದೆ. ಇನ್ನು ಗುರುತಿಸಲಾಗಿದೆ. ಇನ್ನು ಮ್ಯಾಗ್ನಾ ಕಾರ್ಟ್ ಸಾಮಾನ್ಯ ಶಕ 1215ರಲ್ಲಿ ಪ್ರಾರಂಭವಾಗಿದೆ. ಅದು ಮ್ಯಾಗ್ನಾ ಕಾರ್ಟ್ 1215. ಇದ್ರ ಬಗ್ಗೆ ನಾವು ಮ್ಯಾಗ್ನಾ ಕಾರ್ಟ್ ಬಗ್ಗೆ ತಿಳ್ಕೊಳ್ಬೇಕು. ಮ್ಯಾಗ್ನಾ ಕಾರ್ಟ್ ಅಥವಾ ಮಹಾಸನ್ನದು ಇದಕ್ಕಿಂತ ಕರೀತಾರೆ. ಮಹಾಸನ್ನದು ಇದು ಇಂಗ್ಲಿಷ್ ಸಂವಿಧಾನಕ ಕಾನೂನುಗಳ ಮೇಲೆ ಪ್ರಭಾವ ಬೀರಿರುವ ಐತಿಹಾಸಿಕ ಮಹತ್ವವಾದ ಒಂದು ಸನ್ನದ್ಧವಾಗಿದೆ. ಸಾಮಾನ್ಯ ಶಕ 515ರಲ್ಲಿ ಇಂಗ್ಲೆಂಡ್ ರಾಜ ಜಾನನು ಅನೇಕ ಪ್ರಾಚೀನ ನಿಯಮಗಳನ್ನು ಮತ್ತು ಸಂಪ್ರದಾಯಗಳನ್ನು ಉಲ್ಲಂಘಿಸಿದರು. ಇದರಿಂದಾಗಿ ಪ್ರಜೆಗಳು ತಮ್ಮ ಹಕ್ಕುಗಳನ್ನು ನೀಡುವಂತೆ ಹೋರಾಟ ಮಾಡಿದರು. ಇದರ ಪರಿಣಾಮವಾಗಿ ರಾಜನು ಮ್ಯಾಗ್ನಾ ಕಾರ್ಟ್ಗೆ ಸಹಿ ಮಾಡಿದರು. ಇದರಿಂದಾಗಿ ಚರ್ಚ್ ಸರ್ಕಾರದ ಮಧ್ಯಪ್ರವೇಶದಿಂದ ಮುಕ್ತವಾಯಿತು. ಎಲ್ಲ ಪ್ರಜೆಗಳು ಸ್ವಂತ ಹಾಗೂ ಪಿತ್ರಾರ್ಜಿತ ಆಸ್ತಿಯ ಹಕ್ಕನ್ನು ಪಡೆದುಕೊಂಡರು. ಕಾನೂನಿನಲ್ಲಿ ಎಲ್ಲರೂ ಸಮಾನ ಎಂಬ ತತ್ವವನ್ನು ಪ್ರತಿಪಾದಿಸಲಾಯಿತು. ಮ್ಯಾಗ್ನಾ ಕಾರ್ಟಾ ಒಂದು ಆಧುನಿಕ ಪ್ರಜಾಪ್ರಭುತ್ವದ ಬೆಳವಣಿಗೆಯಲ್ಲಿ ಒಂದು ಮಹತ್ವದ ಕಾನೂನಾತ್ಮಕವಾದ ದಾಖಲೆಯಾಗಿದೆ. ಈ ಮ್ಯಾಗ್ನಾ ಕಾರ್ಟಾ ಇದಕ್ಕಾಗಿ ಪ್ರಜೆಗಳು ತಮ್ಮ ಹಕ್ಕುಗಳನ್ನು ನೀಡುವಂತೆ ಹೋರಾಟ ಮಾಡಿದರು. ಇದರ ಪರಿಣಾಮವಾಗಿ ರಾಜರು ಮ್ಯಾಗ್ನಾ ಕಾರ್ಟಾಗೆ ಸಹಿ ಮಾಡಿದರು. ಇದರಿಂದಾಗಿ ಚರ್ಚ್ ಸರ್ಕಾರದ ಪ್ರಶ್ನೆಯಿಂದ ಮುಕ್ತವಾಯಿತು. ಎಲ್ಲ ಪ್ರಜೆಗಳು ಸ್ವಂತ ಹಾಗೂ ಪಿತ್ರಾರ್ಜಿತ ಹೊಂದುವ ಹಕ್ಕನ್ನು ಪಡೆದುಕೊಂಡರು. ಕಾನೂನಿನ ಮುಂದೆ ಸಮಾನತೆಯ ತತ್ವವನ್ನು ಪ್ರತಿಪಾದಿಸಲಾಯಿತು. ಮ್ಯಾಗ್ನಾ ಕಾರ್ಟಾ ಆಧುನಿಕ ಪ್ರಜಾಪ್ರಭುತ್ವ ಬೆಳವಣಿಗೆಯಲ್ಲಿ ಒಂದು ಮಹತ್ವದ ಕಾನೂನಾತ್ಮಕವಾದ ಇಲ್ಲಿ ದಾಖಲೆಯನ್ನು ಮಾಡಲಾಗಿದೆ. ಇಲ್ಲಿ ವ್ಯಕ್ತಿ ನೈಸರ್ಗಿಕ ಹಕ್ಕುಗಳ ಕುರಿತು ಜಾನ್ ಲಾಕ್ ಮೊದಲ ಬಾರಿಗೆ ಜಾರಿಗೆ ತಂದಂತ ವ್ಯವಸ್ಥಿತ ಚಿಂತನೆಯನ್ನು ನಾವಿಲ್ಲಿ ತಿಳ್ಕೋಬಹುದು. ಅದಕ್ಕೆ ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಜಾನ್ ಲಾಕ್ ಮೊದಲ ಬಾರಿಗೆ ವ್ಯವಸ್ಥಿತ ಚಿಂತನೆಯನ್ನು ಅವರು ಜಾರಿಗೆ ತಂದಿದ್ದಾರೆ. ಅದೇ ರೀತಿಯಾಗಿ ಅದರ ಅವರ ಪ್ರಕಾರ ವ್ಯಕ್ತಿಗಳ ಮ್ಯಾಗ್ನಾ ಕಾರ್ಟಾ ಒಂದು ರೂಪದ ಜಾನ್ ಲಾಕ್ ಅವರು ಪ್ರತಿಯೊಬ್ಬ ಹುಟ್ಟಿನಿಂದಲೂ ಜೀವಿಸುವ ಮತ್ತು ಸ್ವಾತಂತ್ರ್ಯ ಹಕ್ಕನ್ನು ಪಡೆದಿರುತ್ತಾರೆ ಅಂತ ಹೇಳ್ತಾರೆ. ಇದರಿಂದಾಗಿ ವ್ಯಕ್ತಿ ಹಕ್ಕುಗಳಿಗೆ ಪ್ರಾಮುಖ್ಯತೆ ಹೆಚ್ಚಾಯಿತು. ಆಮೇಲೆ ಇದಕ್ಕೆ ಪೂರಕವಾಗಿ 1688ರಲ್ಲಿ ಇಂಗ್ಲೆಂಡಿನಲ್ಲಿ ನಡೆದ ರಕ್ತರಹಿತ ಕ್ರಾಂತಿಯ ಪ್ರತಿಫಲವಾಗಿ 1689ರಲ್ಲಿ ಬಿಲ್ ಆಫ್ ರೈಟ್ಸ್ ಜಾರಿಗೊಳಿಸಲಾಯಿತು. ಇದರಲ್ಲಿ ಮೊದಲು ಬಾರಿಗೆ ಶಾಸನ ರೂಪದಲ್ಲಿ ಮಾನವ ಹಕ್ಕುಗಳ ಭದ್ರತೆಯನ್ನು ನೀಡಲಾಯಿತು. ಜಾನ್ ಲಾಕ್, ರೂಸೋ ಹಾಗೂ ಮ್ಯಾಂಟೆಸ್ಕ್ಯೂ ಚಿಂತಕರ ಚಿಂತನೆಗಳ ಪ್ರಭಾವದಿಂದಾಗಿ ಅಮೆರಿಕ ಮತ್ತು ಫ್ರಾನ್ಸ್ನಲ್ಲಿ ಕ್ರಾಂತಿಗಳ ನಡೆದವು. ಈ ಕ್ರಾಂತಿಗಳ ಪ್ರತಿಫಲವಾಗಿ ಅಮೆರಿಕ ಸ್ವಾತಂತ್ರ್ಯ ಘೋಷಣೆ ಆಯಿತು. ಅಮೆರಿಕ ಸಂವಿಧಾನದ ಮೊದಲ ತಿದ್ದುಪಡಿಯೊಂದಿಗೆ 15 ಡಿಸೆಂಬರ್ 1791ರಂದು ಮಾನವ ಹಕ್ಕುಗಳ ಪಟ್ಟಿಯನ್ನು ಅಮೆರಿಕ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು. ಆಮೇಲೆ 1789 ಫ್ರಾನ್ಸ್ನಲ್ಲಿಯೂ ಮಾನವ ಹಕ್ಕುಗಳ ಘೋಷಣೆಯು ಮಾನವ ಹಕ್ಕುಗಳ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲುಗಲ್ಲಾಗಿದೆ. ಇದರಿಂದಾಗಿ ಫ್ರಾನ್ಸ್ನಲ್ಲಿ ನಿರಂಕುಶ ಪ್ರಭುತ್ವವನ್ನು ತೆಗೆದುಹಾಕಲಾಯಿತು ಹಾಗೂ ಮೊದಲ ಫ್ರೆಂಚ್ ಗಣರಾಜ್ಯ ಸ್ಥಾಪನೆಯಾಯಿತು. ಈ ಘೋಷಣೆಯು ಎಲ್ಲ ಪ್ರಜೆಗಳಿಗೂ ಸ್ವಾತಂತ್ರ್ಯ, ಸಮಾನತೆ, ಆಸ್ತಿ ಮುಂತಾದ ಭದ್ರತೆ ಇತ್ಯಾದಿಗಳ ಭರವಸೆಯನ್ನು ಇದು ನೀಡಿತು. ಮಾನವ ಹಕ್ಕುಗಳು ಯಾವುದೇ ಒಂದು ಪ್ರದೇಶಕ್ಕೆ ಸೀಮಿತವಾಗಿರದೆ ವಿಶ್ವ ಸ್ವರೂಪವನ್ನು ಹೊಂದಿದೆ. ಮೊದಲ ಜಾಗತಿಕ ಮಹಾಯುದ್ಧಕ್ಕೆ ನಂತರ ಸ್ಥಾಪಿಸಲ್ಪಟ್ಟ ರಾಷ್ಟ್ರದ ಸಂಘ ಲೀಗ್ ಆಫ್ ನೇಷನ್ ಮಾನವ ಹಕ್ಕುಗಳ ಸಂರಕ್ಷಣೆಗೆ ಪೂರಕವಾದ ಒಂದು ಕಾರ್ಯಸೂಚಿಯನ್ನು ಹೊಂದಿತ್ತು. ಎರಡನೇ
ಜಾಗತಿಕ ಮಹಾಯುದ್ಧದ ನಂತರ ಮಾನವ ಹಕ್ಕುಗಳ ಸಂರಕ್ಷಣೆ ಉದ್ದೇಶದಿಂದ ರೂಸ್ವೆಲ್ಟ್, ಸ್ಟಾಲಿನ್ ಮತ್ತು ಚರ್ಚಿಲ್ ಇವರು ಸಹ ಪ್ರಯತ್ನದಿಂದ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ವಿಶ್ವಸಂಸ್ಥೆಯ ಪ್ರಸ್ತಾವನೆಯಲ್ಲಿ ಹೇಳುವಂತೆ ವಿಶ್ವದ ಜನರಾದ ನಾವುಗಳು ವಿನಾಶಕಾರಕ ಯುದ್ಧಗಳಿಂದ ನಮ್ಮ ಮುಂದಿನ ಮನುಕುಲದ ಪೀಳಿಗೆಯನ್ನು ಉಳಿಸುವುದಕ್ಕಾಗಿ ನಿಶ್ಚಯಿಸಿದ್ದೇವೆ. ಯುದ್ಧವು ನಮ್ಮ ಜೀವಿತಾವಧಿಯಲ್ಲಿ 2 ಬಾರಿ ದುಃಖಕ್ಕೆ ಎಳೆದಿದೆ. ಆದ್ದರಿಂದ ವಿಶ್ವಸಂಸ್ಥೆ ಸ್ಥಾಪನೆ ಮೂಲ ಉದ್ದೇಶ ಜಗತ್ತಿನ ಯಾವುದೇ ದೇಶದ ಒಂದು ಭಾಗದಲ್ಲಿ ಯಾವುದೇ ಒಂದು ರೀತಿಯ ಮಾನವ ಹಕ್ಕುಗಳು ಉಲ್ಲಂಘನೆ ಆಗದಂತೆ ತಡೆಯುವುದಾಗಿದೆ. ಈ ಕಾರ್ಯಕ್ಕಾಗಿ ವಿಶ್ವಸಂಸ್ಥೆ 1948 ಡಿಸೆಂಬರ್ 10ರಂದು ಪ್ರತಿಯೊಂದು ರಾಷ್ಟ್ರಗಳು ಕಡ್ಡಾಯವಾಗಿ ಎಲ್ಲ ರೀತಿಯ ಮಾನವ ಹಕ್ಕುಗಳನ್ನು ಸಂರಕ್ಷಿಸುವ ಕುರಿತು ನಿರ್ದೇಶನ ನೀಡಲಾಗಿದೆ. ಅದಕ್ಕೆ ಜಾನ್ಲಾ, ರೂಸೋ ಹಾಗೂ ಮ್ಯಾಂಟೆಸ್ಕೋ ಚಿಂತಕರ ನಡೆದ ಪ್ರಭಾವದಿಂದಾಗಿ ಅಮೆರಿಕ ಸ್ವಾತಂತ್ರ್ಯ ಮತ್ತು ಫ್ರಾನ್ಸ್ನಲ್ಲಿ ಕ್ರಾಂತಿಗಳು ನಡೆದವು. ಈ ಕ್ರಾಂತಿಗಳ ಫಲವಾಗಿ ಅಮೆರಿಕ ಸ್ವಾತಂತ್ರ್ಯದ ಘೋಷಣೆಯಾಯಿತು. ಅಮೆರಿಕ ಸಂವಿಧಾನದ ಮೊದಲ ತಿದ್ದುಪಡಿಯೊಂದಿಗೆ 15 ಡಿಸೆಂಬರ್ 1991 ಮಾನವ ಹಕ್ಕುಗಳ ಪಟ್ಟಿಯನ್ನು ತಯಾರಿಸಿತು. ಹಾಗೆ ಸಂವಿಧಾನಕ್ಕೆ ಸೇರ್ಪಡೆಯಾಯಿತು. 1799 ಫ್ರಾನ್ಸ್ನಲ್ಲೂ ಮಾನವ ಹಕ್ಕುಗಳ ಘೋಷಣೆಯು ಮಾನವ ಹಕ್ಕುಗಳ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲಾಗಿದೆ. ಇದರಿಂದಾಗಿ ಫ್ರಾನ್ಸ್ನಲ್ಲಿ ನಿರಂಕುಶ ಪ್ರಭುತ್ವವನ್ನು ತೆಗೆದುಹಾಕಲಾಯಿತು ಹಾಗೂ ಮೊದಲ ಫ್ರೆಂಚ್ ಗಣರಾಜ್ಯವನ್ನು ಸ್ಥಾಪನೆ ಮಾಡಲಾಯಿತು. ಈ ಘೋಷಣೆಯು ಎಲ್ಲ ಪ್ರಜೆಗಳಿಗೂ ಸ್ವಾತಂತ್ರ್ಯ, ಸಮಾನತೆ, ಆಸ್ತಿ, ಭದ್ರತೆ ಇತ್ಯಾದಿ ಭರವಸೆಯನ್ನು ನೀಡಿತು. ಇನ್ನು ಮಾನವ ಹಕ್ಕುಗಳಲ್ಲಿ ಯಾವುದೇ ಒಂದು ಪ್ರದೇಶ ಸೀಮಿತವಾಗದೆ ಒಂದು ವಿಶ್ವ ರೂಪವನ್ನು ತಾಳಿದೆ. ಇಲ್ಲಿ ಜಗತ್ತನ್ನೇ ತಾಳಿದೆ ನಾವಿಲ್ಲಿ ಹೇಳಬಹುದು ಮಕ್ಕಳು. ಅದೇ ರೀತಿಯಾಗಿ ಹೊಂದಿದೆ. ಮೊದಲ ಜಾಗತಿಕ ಮಹಾಯುದ್ಧದ ಸ್ಥಾಪಿತ ರಾಷ್ಟ್ರ ಸಂಘ ಲೀಗ್ ಆಫ್ ನೇಷನ್ ಮಾನವ ಹಕ್ಕುಗಳ ಸಂರಕ್ಷಣೆ ಪೂರಕವಾದ ಒಂದು ಕಾರ್ಯಸೂಚಿಯನ್ನು ಹೊಂದಿತ್ತು. ಅದು 2ನೇ ಜಾಗತಿಕ ಮಹಾಯುದ್ಧದ ನಂತರ ಮಾನವ ಹಕ್ಕುಗಳ ಸಂರಕ್ಷಣೆ ಉದ್ದೇಶದಿಂದ ರೂಸ್ವೆಲ್ಟ್, ಸ್ಟಾಲಿನ್ ಮತ್ತು ಚರ್ಚಿಲ್ ಅವರು ಪ್ರಯತ್ನದಿಂದ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ಇನ್ನು ವಿಶ್ವಸಂಸ್ಥೆ ಪ್ರಸ್ತಾವನೆಯಲ್ಲಿ ಹೇಳುವಂತೆ ವಿಶ್ವದ ಜನರ ನಾವುಗಳು ವಿನಾಶಕಾರಕಗಳಿಂದ ನಮ್ಮ ಮುಂದಿನ ಮನುಕುಲ ಪೀಳಿಗೆಯನ್ನು ಉಳಿಸುವುದಕ್ಕಾಗಿ ನಿಷೇಧಿಸಿದ್ದೇವೆ. ಯುದ್ಧವನ್ನು ಜೀವಿತಾವಧಿಯಲ್ಲಿ 2 ಬಾರಿ ನಾವು ದುಃಖಕ್ಕೆ ಎಸೆದಿದೆ. ಆದ್ದರಿಂದ ವಿಶ್ವಸಂಸ್ಥೆಯ ಸ್ಥಾಪನೆಯ ಮೂಲ ಉದ್ದೇಶ ಜಗತ್ತಿನ ಯಾವುದೇ ಒಂದು ಭಾಗದಲ್ಲಿ ಯಾವುದೇ ರೀತಿಯ ಮಾನವ ಹಕ್ಕುಗಳು ಉಲ್ಲಂಘನೆ ಆಗದಂತೆ ತಡೆಯುವುದೇ ಆಗಿದೆ. ಈ ಕಾರ್ಯಕ್ಕಾಗಿ ವಿಶ್ವಸಂಸ್ಥೆ 1948 ಡಿಸೆಂಬರ್ 10ರಂದು ಪ್ರತಿಯೊಂದು ರಾಷ್ಟ್ರಗಳು ಕಡ್ಡಾಯವಾಗಿ ಎಲ್ಲ ರೀತಿಯ ಮಾನವ ಹಕ್ಕುಗಳನ್ನು ರಕ್ಷಿಸುವ ಒಂದು ಕುರಿತು ನಿರ್ದೇಶನ ಮಾಡಲಾಯಿತು. ಮಾನವ ಹಕ್ಕುಗಳ ಮತ್ತು ಭಾರತ ಸಂವಿಧಾನ ಮಾನವ ಹಕ್ಕುಗಳ ಮತ್ತು ಭಾರತ ಸಂವಿಧಾನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮಾನವ ಹಕ್ಕುಗಳು ಮತ್ತು ಭಾರತ ಸಂವಿಧಾನದ ಬಗ್ಗೆ ತಿಳ್ಕೊಬೇಕು ಮಕ್ಕಳೇ. ಅದಕ್ಕೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋ ಮಕ್ಕಳೇ. ಅದೇ ರೀತಿ ಯಾವ ರೀತಿ ಇದೆ ಮಾನವ ಹಕ್ಕುಗಳು ಅನ್ನೋದು ನಾವೀಗ ತಿಳ್ಕೊಬೇಕು. ಮಾನವ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳೋದು ಈಗ ಭಾರತ ಸಂವಿಧಾನದ ಬಗ್ಗೆ ಏನಾಗಿದೆ ಅನ್ನೋ ಬಗ್ಗೆ ತಿಳ್ಕೊಳ್ಳಿ. ಭಾರತ ಸಂವಿಧಾನದಲ್ಲಿ ನೋಡಿದ್ರೆ ವಿಶ್ವಸಂಸ್ಥೆ ಘೋಷಿಸಿರುವ ಮಾನವ ಹಕ್ಕುಗಳ ಅಂಶವನ್ನು ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಹಾಗೂ ಮೂಲಭೂತ ಹಕ್ಕುಗಳಲ್ಲಿ ಇದನ್ನ ಪ್ರಸ್ತಾವನೆ ಮಾಡಲಾಗಿದೆ. ಈ ಪ್ರಸ್ತಾವನೆಯು ನ್ಯಾಯ, ಸ್ವಾತಂತ್ರ್ಯ ಮತ್ತು ಸಮಾನತೆಯ ಮೇಲೆ ಭ್ರಾತೃತ್ವ ಹಾಗೂ ತಿಳಿಸಲಾಗಿದೆ. ಸಂವಿಧಾನದ 3ನೇ ಭಾಗದ ಮೂಲಕವಾಗಿ ಮೂಲಭೂತ ಹಕ್ಕುಗಳಲ್ಲಿ ಈ ವಿಧಿ 12ರಿಂದ ವಿಧಿ 35ರ ಅಡಿಯಲ್ಲಿ ತಿಳಿಸಲಾಗಿದೆ. ಮೂಲ ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕುಗಳು ನೀಡಲಾಗಿದೆ. 1978ರಲ್ಲಿ ಸಂವಿಧಾನದ 44ನೇ ತಿದ್ದುಪಡಿ ಕಾಯ್ದೆಯನ್ನು ಆಸ್ತಿ ಹಕ್ಕುಗಳು ಮೂಲಭೂತ ಹಕ್ಕುಗಳ ಭಾಗದಿಂದ ತೆಗೆದುಹಾಕಿ 300A ವಿಧಿಯ ಅಡಿಯಲ್ಲಿ ಶಾಸ್ತ್ರೀಯ ಹಕ್ಕಾಗಿ ಸೇರ್ಪಡೆ ಮಾಡಲಾಗಿದೆ. ಇದರಿಂದಾಗಿ ಪ್ರಸ್ತುತವಾಗಿ ನಾವು 6 ಮೂಲಭೂತ ಹಕ್ಕುಗಳನ್ನು ಇಲ್ಲಿ ಹೊಂದಿದ್ದೇವೆ. ಅದಕ್ಕೆ ವಿಶ್ವಸಂಸ್ಥೆ ಘೋಷಿಸುವ ಮಾನವ ಹಕ್ಕುಗಳ ಅಂಶವನ್ನು ನಮ್ಮ ಸಂವಿಧಾನದ ಪ್ರಸ್ತಾವನೆ ಹಾಗೂ ಮೂಲಭೂತ ಹಕ್ಕುಗಳಲ್ಲಿ ತಿಳಿಸಲಾಗಿದೆ. ಪ್ರಸ್ತಾವನೆಯಲ್ಲಿ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಬಗ್ಗೆ ತಿಳಿಸಲಾಗಿದೆ. ಸಂವಿಧಾನದ 3ನೇ ಭಾಗದ ಮೂಲಭೂತ ಹಕ್ಕುಗಳಲ್ಲಿ ವಿಧಿ 12ರಿಂದ ವಿಧಿ 35ರ ಅಡಿಯಲ್ಲಿ ತಿಳಿಸಲಾಗಿದೆ. ಆಮೇಲೆ ಮೂಲ ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕುಗಳನ್ನು ನೀಡಲಾಗಿತ್ತು. ಆದರೆ 1978ರಲ್ಲಿ ಸಂವಿಧಾನದ 44ನೇ ತಿದ್ದುಪಡಿ ಕಾಯ್ದೆಯನ್ನು ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಭಾಗದಿಂದ ತೆಗೆದು ವಿಧಿ 300A ಶಾಸನೀಯ ಹಕ್ಕಾಗಿ ಅದು ಸೇರ್ಪಡೆ ಮಾಡಲಾಗಿದೆ. ಇದರಿಂದಾಗಿ ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ 6 ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದ್ದು ನಾವಿಲ್ಲಿ ಹೇಳುವುದು. ಅವು ಯಾವಪ್ಪ ಅಂದರೆ ಸ್ವಾತಂತ್ರ್ಯ ಹಕ್ಕು, ಸಮಾನತೆ ಹಕ್ಕು, ಸೋಷಿಯಲ್ ಹಕ್ಕು, ಆಮೇಲೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು, ಸಂವಿಧಾನದ ಪರಿಹಾರ ಹಕ್ಕು, ಸಮಾನತೆ, ಹೀಗೆ 6 ಮೂಲಭೂತ ಹಕ್ಕುಗಳು ಹೊಂದಿದೆ. ಸಂವಿಧಾನದ 86ನೇ ತಿದ್ದುಪಡಿ
ಮಾಡಿ 21A ವಿಧಿಯನ್ನು 2002ರಲ್ಲಿ ಶಿಕ್ಷಣವನ್ನು ಪಡೆಯುವುದಕ್ಕೆ ಒಂದು ಹಕ್ಕಾಗಿ ಪರಿಗಣಿಸಲಾಗಿದೆ. ಇದರ ಅನ್ವಯವಾಗಿ 6ರಿಂದ 14 ವರ್ಷದ ಎಲ್ಲ ಮಕ್ಕಳು ಸಹ ರಾಜ್ಯವೇ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಾಡಬೇಕು ಅಂತೇಳಿ ಅದೊಂದು ಶಿಕ್ಷಣ ಹಕ್ಕನ್ನು ಜಾರಿ ತರಲಾಗಿದೆ. ಇನ್ನು ಮಾನವ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳ ವ್ಯತ್ಯಾಸ. ಮಾನವ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳಿಗೆ ಏನು ವ್ಯತ್ಯಾಸ ಇದೆ ಅನ್ನೋದು ನಾವು ತಿಳ್ಕೊಳ್ಳೋ ಮಕ್ಕಳಿಗೆ. ಮಾನವ ಹಕ್ಕುಗಳು ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಅಗತ್ಯವಾಗಿರ್ತವೆ ಹಾಗೂ ವಿಶಾಲವಾಗಿರ್ತವೆ. ಪ್ರಕೃತಿದತ್ತವಾಗಿ ಮಾನವನಿಗೆ ದೊರಕುತ್ತವರಾಗಿರ್ತವೆ. ಇವುಗಳು ಮಾನವ ಘನತೆ ಮತ್ತು ಗೌರವವನ್ನು ಹೆಚ್ಚಿಸುತ್ತವೆ. ಇವುಗಳ ಒಂದು ಉಲ್ಲಂಘನೆಯಾದಾಗ ನ್ಯಾಯಾಲಯದ ನಿರ್ದಿಷ್ಟ ರಕ್ಷಣೆ ಇರುವುದಿಲ್ಲ. ಮೂಲಭೂತ ಹಕ್ಕುಗಳು ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಅಗತ್ಯವಾಗಿದ್ದು ಸಂವಿಧಾನದಿಂದ ರಕ್ಷಣೆ ಪಟ್ಟಿರುತ್ತದೆ. ಹಕ್ಕುಗಳ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಅಗತ್ಯವಾಗಿದ್ದು ಸಂವಿಧಾನದಿಂದ ಅದು ರಕ್ಷಣೆ ಕೊಡುತ್ತದೆ. ಹಾಗೆ ಇವುಗಳ ಉಲ್ಲಂಘನೆ ಆದಾಗ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ನ್ಯಾಯಾಲಯದ ಆಜ್ಞೆ ಒದಗಿಸುವ ಮೂಲಕ ರಕ್ಷಿಸುತ್ತವೆ. ಇವುಗಳ ನಿರ್ದಿಷ್ಟವಾಗಿದ್ದು ಸಂವಿಧಾನದಿಂದ ಇದು ನೀಡಲ್ಪಟ್ಟಿರುತ್ತವೆ. ಇನ್ನು ಮಾನವ ಹಕ್ಕುಗಳು ಮತ್ತು ಮೂಲ ಹಕ್ಕುಗಳ ವ್ಯತ್ಯಾಸ ನೋಡಿದರೆ, ಮಾನವ ಹಕ್ಕುಗಳು ವ್ಯಕ್ತಿಯ ಮೂಲಭೂತ ಸರ್ವಾಂಗೀಣ ಅಭಿವೃದ್ಧಿಗೆ ಅಗತ್ಯವಾಗಿರುತ್ತವೆ ಹಾಗೂ ವಿಶಾಲವಾಗಿರುತ್ತವೆ. ಪ್ರಕೃತಿ ದತ್ತವಾಗಿ ಮಾನವನಿಗೆ ದೊರಕಿರುತ್ತವೆ. ಇವುಗಳು ಮಾನವ ಘನತೆ ಮತ್ತು ಗೌರವವನ್ನು ಹೆಚ್ಚಿಸುತ್ತವೆ. ಇವುಗಳ ಉಲ್ಲಂಘನೆಯಾದಾಗ ನ್ಯಾಯಾಲಯ ನಿರ್ದಿಷ್ಟ ರಕ್ಷಣೆ ನೀಡುವುದಿಲ್ಲ. ಅದಕ್ಕೆ ಮೂಲಭೂತ ಹಕ್ಕುಗಳು ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಅಗತ್ಯವಾಗಿದ್ದು ಸಂವಿಧಾನದಿಂದ ರಕ್ಷಿಸಲ್ಪಡುತ್ತವೆ. ಇವುಗಳ ಉಲ್ಲಂಘನೆಯಾದಾಗ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಆಜ್ಞೆ ಮೂಲಕ ರಿಟ್ ಹೊರಡಿಸುವ ಮೂಲಕ ರಕ್ಷಣೆ ಮಾಡುತ್ತವೆ. ಇವುಗಳು ನಿರ್ದಿಷ್ಟವಾಗಿದ್ದು ಸಂವಿಧಾನದಿಂದ ಅವನ್ನು ನೀಡಲ್ಪಡುತ್ತವೆ. ಇನ್ನು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಯಾವ್ಯಾವ ರಕ್ಷಣೆ ಮಾಡ್ತವೆ, ಯಾವ ಸಂಸ್ಥೆ ರಕ್ಷಣೆ ಮಾಡ್ತವೆ ನೋಡು ಮಕ್ಕಳೇ. ಮಾನವ ಹಕ್ಕುಗಳ ರಕ್ಷಣೆಗೆ ಸಂಬಂಧಿಸಿದ 1966ರಲ್ಲಿ ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳಿಗೆ ಸಭೆಯನ್ನು ನಡೆಸಿ ಪ್ರತಿಯೊಂದು ರಾಷ್ಟ್ರವು ಮಾನವ ಹಕ್ಕುಗಳ ರಕ್ಷಣೆಗೆ ಸಿದ್ಧಬದ್ಧವಾಗಿರಬೇಕೆಂದು ನಿರ್ದೇಶ ಮಾಡಿದೆ. ಮಾನವ ಹಕ್ಕುಗಳ ರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ರಚನೆ ಮಾಡಿದೆ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ರಚಿಸಲಾಗಿದೆ. ಇದಕ್ಕೆ ಪೂರಕವಾಗಿ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದೊಂದಿಗೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. ಯಾವುದೇ ಮಾನವ ಹಕ್ಕುಗಳ ರಕ್ಷಣೆಗೆ ಸಂಬಂಧಿಸಿದ 1966ರಲ್ಲಿ ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳಿಗೆ ಸಭೆಯನ್ನು ನಡೆಸಿ ಪ್ರತಿಯೊಂದು ರಾಷ್ಟ್ರವು ಮಾನವ ಹಕ್ಕುಗಳ ರಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದೆ, ಬದ್ಧರಾಗಬೇಕೆಂದು ನಿರ್ದೇಶಿಸಿದೆ. ಮಾನವ ಹಕ್ಕುಗಳ ಸಂರಕ್ಷಣೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಮಾನವ ಹಕ್ಕು ಆಯೋಗವನ್ನು ಸ್ಥಾಪನೆ ಮಾಡಿ ಇದಕ್ಕೆ ರಾಷ್ಟ್ರೀಯ ಮಟ್ಟದ ರಾಷ್ಟ್ರೀಯ ಮಾನವ ಹಕ್ಕುಗಳು ಹಾಗೂ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ಮಕ್ಕಳು. ಅದೇ ರೀತಿಯಾಗಿ ಈಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಬಗ್ಗೆ ತಿಳ್ಕೋಬೇಕು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಶಾಸನಾತ್ಮಕ ಸಂಸ್ಥೆಯಾಗಿದೆ. ಇದು 1993ರಲ್ಲಿ ಸಂಸತ್ತಿನ ಶಾಸನ ಮೂಲಕ ರಚಿಸಲಾಗಿದೆ. ಇದು ಒಬ್ಬ ಅಧ್ಯಕ್ಷರು ಮತ್ತು 4 ಸದಸ್ಯರನ್ನು ಒಳಗೊಂಡಿರುತ್ತದೆ. ಅಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶ ಆಗಿರಬೇಕು. ಸದಸ್ಯರು ಸರ್ವೋಚ್ಚ ನ್ಯಾಯಾಲಯದ ಸೇವೆಯಿರುವ ಅಥವಾ ನಿವೃತ್ತ ನ್ಯಾಯಾಧೀಶ ಆಗಿರಬೇಕು. ಉಚ್ಚ ನ್ಯಾಯಾಲಯದ ನಿವೃತ್ತ ಅಥವಾ ಸೇವೆಯಿರುವ ನ್ಯಾಯಾಧೀಶ ಆಗಿರಬೇಕು. ಆಮೇಲೆ ಮತ್ತು ಇಬ್ಬರು ಸದಸ್ಯರು ಮಾನವ ಹಕ್ಕುಗಳ ಸಂರಕ್ಷಣಾ ಪ್ರಾಯೋಗಿಕ ಅಥವಾ ವಿಶೇಷ ಜ್ಞಾನ ಹೊಂದಿರುವವರಾಗಿರಬೇಕು. ಈ ಆಯೋಗವು 4 ಪದನಿಮಿತ್ತ ಸದಸ್ಯರನ್ನು ಹೊಂದಿರುತ್ತದೆ. ಇನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಶಾಸನಾತ್ಮಕ ಸಂಸ್ಥೆಯಾಗಿದೆ. 1993ರಲ್ಲಿ ಸಂಸತ್ತಿನ ಸದನ ಮೂಲಕವಾಗಿ ಅವರು ರಚಿಸಲಾಗಿದೆ. ಇದು ಒಬ್ಬ ಅಧ್ಯಕ್ಷರು ಮತ್ತು 4 ಸದಸ್ಯರು. ಅಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶ ಆಗಿರಬೇಕು. ಸದಸ್ಯರು ಸರ್ವೋಚ್ಚ ನ್ಯಾಯಾಲಯದ ಸೇವೆಯಿರುವ ಅಥವಾ ನಿವೃತ್ತ ನ್ಯಾಯಾಧೀಶ ಆಗಿರಬೇಕು. ಉಚ್ಚ ನ್ಯಾಯಾಲಯದ ನಿವೃತ್ತ ಅಥವಾ ಸೇವೆಯಿರುವ ನ್ಯಾಯಾಧೀಶ ಆಗಿರಬೇಕು. ಮತ್ತು ಇಬ್ಬರು ಸದಸ್ಯರು ಮಾನವ ಹಕ್ಕುಗಳ ಸಂರಕ್ಷಣಾ ಅಥವಾ ವಿಶೇಷ ಜ್ಞಾನ ಹೊಂದಿರುವವರಾಗಿರಬೇಕು. ಈ ಆಯೋಗವು 4 ಪದನಿಮಿತ್ತ ಸದಸ್ಯರನ್ನು ಒಳಗೊಂಡಿರುತ್ತದೆ. ಈಗ ನಾವು ಇದನ್ನ ನೋಡಿದ್ವಿ. ಅದೇ ರೀತಿಯಾಗಿ ಅಧ್ಯಕ್ಷರು ಸದಸ್ಯರು ಯಾರು ನೇಮಕ ಮಾಡ್ತಾರೆ? ಅಧ್ಯಕ್ಷರು ಸದಸ್ಯರು ರಾಷ್ಟ್ರಾಧ್ಯಕ್ಷರು ಮಾಡ್ತಾರೆ, ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇವರ ಅಧಿಕಾರಾವಧಿ 5 ವರ್ಷಗಳು. ಇವರ ಅಧಿಕಾರಾವಧಿ ಎಷ್ಟು ವರ್ಷ ಇರುತ್ತಪ್ಪ? 5 ವರ್ಷಗಳಿಗೆ ಇರುತ್ತದೆ. ಆಮೇಲೆ ಅಥವಾ 70 ವರ್ಷ ವಯಸ್ಸಂದ್ರೆ 70 ವರ್ಷ ಏಜಾಗಿ ಅವರು ನಿವೃತ್ತಿಯನ್ನು ಹೊಂದಿದವರಾಗದೆ ಅವುಗಳಲ್ಲಿ ಪ್ರಥಮವಾಗಿರುವುದನ್ನು ಪರಿಗಣಿಸಲಾಗುತ್ತದೆ. ಇವರು ಕೇಂದ್ರ ಸರ್ಕಾರದ ನಿಗದಿಪಡಿಸಿದ ಸಂಬಳ, ಭತ್ಯೆ, ಇತರ ಸೌಲಭ್ಯಗಳನ್ನು ಪಡೆಯುತ್ತಾರೆ. ಈ ಆಯೋಗದ ನಿಷ್ಪಕ್ಷಪಾತ, ಸ್ವತಂತ್ರವಾಗಿ ಮತ್ತು ಸ್ವಾಯತ್ತವಾಗಿ ಕಾರ್ಯನಿರ್ವಹಿಸುತ್ತೆ ಅಧಿಕಾರಿಗಳನ್ನು ಇದು ನೀಡಲಾಗಿದೆ. ಅದಕ್ಕೆ ಅಧ್ಯಕ್ಷ ಮತ್ತು ಸದಸ್ಯರು ರಾಷ್ಟ್ರಾಧ್ಯಕ್ಷ ನೇಮಕ ಮಾಡುತ್ತಾರೆ. ಇವರ ಅಧಿಕಾರಾವಧಿ 5 ವರ್ಷಗಳು ಅಥವಾ 70 ವರ್ಷ ವಯಸ್ಸಾಗಿರಬೇಕು ಮುಂದುವರಿಯುತ್ತಾರೆ. ಇವುಗಳಲ್ಲಿ ಯಾವುದು ಮೊದಲಾಗಿರುತ್ತದೋ ಅದನ್ನು ಪರಿಗಣಿಸಲಾಗುತ್ತದೆ. ಇವರು ಕೇಂದ್ರ ಸರ್ಕಾರದ ನಿಗದಿಪಡಿಸಿದ ಸಂಬಳ, ಭತ್ಯೆ, ಸೌಲಭ್ಯಗಳಿಗೆ ಪಡೆಯುತ್ತಾರೆ. ಈ ಆಯೋಗದ ನಿಷ್ಪಕ್ಷಪಾತವಾಗಿ ಸ್ವತಂತ್ರವಾಗಿ ಸ್ವಾಯತ್ತ ಕಾರ್ಯನಿರ್ವಹಿಸುತ್ತೆ ಅಧಿಕಾರಿಗಳನ್ನು ಇದು ನೀಡಲಾಗಿದೆ. ಇನ್ನು ರಾಜ್ಯ ಮಾನವ ಹಕ್ಕುಗಳು ಅಂದ್ರೆ ಆಯಾ ಸ್ಟೇಟ್ನಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳಲ್ಲಿ ರಾಜ್ಯ ಮಾನವ ಹಕ್ಕುಗಳು
1993ರಲ್ಲಿ ರಾಜ್ಯದಲ್ಲಿ ರಾಜ್ಯಪಾಲರು ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನು ರಚಿಸಲಾಗಿದೆ. ಇದು ಮಾನವ ಹಕ್ಕುಗಳ ಉಲ್ಲಂಘನೆಯ ವಿಚಾರಣೆಯನ್ನು ಮಾಡ್ತಾರೆ. ಈ ಆಯೋಗ ಅಧ್ಯಕ್ಷ ಮತ್ತು ಇಬ್ಬರು ಸದಸ್ಯರು ಒಳಗೊಂಡಿರುತ್ತಾರೆ. ಅಧ್ಯಕ್ಷರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಮತ್ತು ನ್ಯಾಯಾಧೀಶರಾಗಿರಬೇಕು. ಸದಸ್ಯರು ಉಚ್ಚ ನ್ಯಾಯಾಲಯದ ಸೇವಾದಲ್ಲಿರುವ ಅಥವಾ ನಿವೃತ್ತದಲ್ಲಿರುವ ಅಥವಾ ಜಿಲ್ಲಾ ನ್ಯಾಯಾಲಯದಲ್ಲಿ ಕನಿಷ್ಠ 7 ವರ್ಷಗಳು ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಬೇಕು. ಇವರನ್ನು ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ಇನ್ನು ರಾಜ್ಯ ಮಾನವ ಹಕ್ಕುಗಳ ಆಯೋಗ 1993ರಲ್ಲಿ ರಾಜ್ಯಗಳಲ್ಲಿ ಮಾನವ ಹಕ್ಕು ಆಯೋಗವನ್ನು ರಚಿಸಲಾಯಿತು. ಇದು ಮಾನವ ಹಕ್ಕುಗಳ ಉಲ್ಲಂಘನೆಯ ವಿಚಾರಣೆಯನ್ನು ಮಾಡುತ್ತದೆ. ಈ ಆಯೋಗವು ಅಧ್ಯಕ್ಷರು ಇಬ್ಬರು ಸದಸ್ಯರು ಒಳಗೊಂಡಿರುತ್ತಾರೆ. ಅಧ್ಯಕ್ಷರು ಉಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರಬೇಕು. ಸದಸ್ಯರು ಉಚ್ಚ ನ್ಯಾಯಾಲಯದ ಸೇವೆಯಲ್ಲಿರುವ ಅಥವಾ ನಿವೃತ್ತ ನ್ಯಾಯಾಧೀಶರಾಗಿರಬೇಕು ಅಥವಾ ಜಿಲ್ಲಾ ನ್ಯಾಯಾಲಯದಲ್ಲಿ ಕನಿಷ್ಠ 7 ವರ್ಷಗಳು ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಬೇಕು. ಇವರನ್ನು ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ಇನ್ನು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಅಂದ್ರೆ SC ಕಮಿಷನ್, ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಇದು 2003ರಲ್ಲಿ ಭಾರತ ಸಂವಿಧಾನ ವಿಧಿ 338/89 ತಿದ್ದುಪಡಿ ಕಾಯ್ದೆಯನ್ನು ಮಾಡುವ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ಪ್ರತ್ಯೇಕಿಸಲಾಯಿತು. ರಾಷ್ಟ್ರೀಯ ಪರಿಶಿಷ್ಟ ಆಯೋಗ ಮತ್ತು ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಜಾತಿ ಮತ್ತು ಆಯೋಗಗಳ ರಚನೆ ಮಾಡಲಾಗಿದೆ. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗವು ಒಬ್ಬ ಅಧ್ಯಕ್ಷರು, ಒಬ್ಬ ಉಪಾಧ್ಯಕ್ಷರು ಮತ್ತು 3 ಸದಸ್ಯರನ್ನು ಒಳಗೊಂಡಿರುತ್ತಾರೆ. ಇವರುಗಳನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡುತ್ತಾರೆ. ಪರಿಶಿಷ್ಟ ಜಾತಿ ವ್ಯಕ್ತಿಗಳ ಮೇಲಿನ ದೌರ್ಜನ್ಯಗಳ ತಡೆಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದು ಮತ್ತು ವ್ಯಕ್ತಿಗಳ ಮೇಲಿನ ಮಾನವ ಹಕ್ಕುಗಳ ಉಲ್ಲಂಘನೆಯ ಪ್ರಕರಣಗಳನ್ನು ಗುರುತಿಸಿ ಅವರಿಗೆ ಅಗತ್ಯವಾದ ನೆರವನ್ನು ನೀಡುವುದು ಈ ಆಯೋಗದ ಪರಿಶಿಷ್ಟ ಜಾತಿಗಳ ಆಯೋಗವು ಪರಿಶಿಷ್ಟ ಜಾತಿ ಅಭಿವೃದ್ಧಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೂಪಿಸುವ ಯೋಜನೆಗಳಿಗೆ ಅಗತ್ಯವಿರುವ ಮಾಹಿತಿಯನ್ನು ಇದು ಒದಗಿಸುತ್ತದೆ ಮಕ್ಕಳು. ಇನ್ನು ರಾಷ್ಟ್ರೀಯ 2003 ಸಂವಿಧಾನ 337 ತಿದ್ದುಪಡಿ ಪ್ರಕಾರವಾಗಿ ಮಾಡುವ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ಪ್ರತ್ಯೇಕಿಸಲಾಯಿತು. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಮತ್ತು ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗವನ್ನು ಇದು ಮಾಡಲಾಯಿತು. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಒಬ್ಬ ಅಧ್ಯಕ್ಷರು, ಒಬ್ಬ ಉಪಾಧ್ಯಕ್ಷರು, 3 ಸದಸ್ಯರುಗಳನ್ನು ಒಳಗೊಂಡಿದ್ದರೆ ಇವರನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡುತ್ತಾರೆ. ಪರಿಶಿಷ್ಟ ಜಾತಿ ವ್ಯಕ್ತಿಗಳ ಮೇಲಿನ ದೌರ್ಜನ್ಯಗಳ ತಡೆಗೆ ಮುಂಜಾಗ್ರತಾ ಕ್ರಮವಾಗಿ ಕೈಗೊಳ್ಳುವುದು ಹಾಗೂ ವ್ಯಕ್ತಿಗಳ ಮೇಲಿನ ಮಾನವ ಹಕ್ಕುಗಳ ಉಲ್ಲಂಘನೆಗಳನ್ನು ಪ್ರಕರಣಗಳನ್ನು ಗುರುತಿಸಿ ಅವರಿಗೆ ಅಗತ್ಯ ನೆರವನ್ನು ನೀಡುವುದು ಈ ಆಯೋಗ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೂಪಿಸುವ ಯೋಜನೆಗಳಿಗೆ ಅಗತ್ಯ ಮಾಹಿತಿಯನ್ನು ನೀಡುತ್ತದೆ ಮಕ್ಕಳು. ಇನ್ನು ರಾಷ್ಟ್ರೀಯ ಪಂಗಡಗಳ ಪರಿಶಿಷ್ಟ ಪಂಗಡಗಳ ಆಯೋಗ ಇನ್ನು 2003ರಲ್ಲಿ ಭಾರತ ಸಂವಿಧಾನ 89ನೇ ವಿಧಿ ಪ್ರಕಾರವಾಗಿ ತಿದ್ದುಪಡಿಯ ಕಾಯ್ದೆಯನ್ನು ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗವನ್ನು ರಚಿಸಲಾಯಿತು. ಇದು ಒಬ್ಬ ಅಧ್ಯಕ್ಷರು, ಒಬ್ಬ ಉಪಾಧ್ಯಕ್ಷರು ಹಾಗೂ 3 ಸದಸ್ಯರು ಒಳಗೊಂಡಿದ್ದರೆ ಇವರುಗಳನ್ನು ರಾಷ್ಟ್ರಾಧ್ಯಕ್ಷ ನೇಮಕ ಮಾಡುತ್ತಾರೆ. ಈ ಆಯೋಗವು ಪರಿಶಿಷ್ಟ ಜಾತಿ ಆಯೋಗದಂತೆ ಕಾರ್ಯನಿರ್ವಹಿಸುತ್ತದೆ ಮಕ್ಕಳು. ಇನ್ನು ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗ 2003ರಲ್ಲಿ ಭಾರತ ಸಂವಿಧಾನ 89ನೇ ತಿದ್ದುಪಡಿ ಕಾಯ್ದೆಯನ್ನು ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗವನ್ನು ಸ್ಥಾಪಿಸಲಾಯಿತು. ಇದು ಒಬ್ಬ ಅಧ್ಯಕ್ಷರು, ಒಬ್ಬ ಉಪಾಧ್ಯಕ್ಷರು ಹಾಗೂ 3 ಸದಸ್ಯರು ಒಳಗೊಂಡಿರುತ್ತಾರೆ. ಆಮೇಲೆ ಇವರುಗಳನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡುತ್ತಾರೆ. ಈ ಆಯೋಗವು ಪರಿಶಿಷ್ಟ ಜಾತಿ ಆಯೋಗದಂತೆ ಕಾರ್ಯವನ್ನು ನಿರ್ವಹಿಸುತ್ತದೆ ಮಕ್ಕಳಿಗೆ. ಇನ್ನು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ, ಹಿಂದುಳಿದ ವರ್ಗಗಳಂತೆ ಬ್ಯಾಕ್ವರ್ಡ್ ಕ್ಲಾಸ್ ಅಂದರೆ 1993ರಲ್ಲಿ ಈ ಆಯೋಗವನ್ನು ಸ್ಥಾಪಿಸಲಾಯಿತು. ಇದು ಒಬ್ಬ ಅಧ್ಯಕ್ಷರು, 4 ಸದಸ್ಯರು ಒಳಗಿರುತ್ತಾರೆ. ಈ ಆಯೋಗವು ಹಿಂದುಳಿದ ವರ್ಗಗಳ ಹಕ್ಕುಗಳ ರಕ್ಷಣೆ ಹೊಣೆಯನ್ನು ಹೊಂದಿರುತ್ತದೆ. ಈಗ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನು ನಾವು ತಿಳ್ಕೋಬೇಕು. 1993ರಲ್ಲಿ ಈ ಆಯೋಗವನ್ನು ಸ್ಥಾಪಿಸಲಾಗಿದೆ. ಇದು ಒಬ್ಬ ಅಧ್ಯಕ್ಷರು ಮತ್ತು 4 ಸದಸ್ಯರು ಒಳಗೊಂಡಿರುತ್ತದೆ. ಈ ಆಯೋಗವು ಹಿಂದುಳಿದ ವರ್ಗಗಳ ಹಕ್ಕುಗಳ ಸಂರಕ್ಷಣೆಯ ಹೊಣೆಯನ್ನು ಹೊಂದಿರುತ್ತದೆ ಮಕ್ಕಳು. ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗ, ಮಕ್ಕಳ ಆಯೋಗ ಅಂತ ಮಾಡಿದ್ದಾರೆ. ಈ ಆಯೋಗವು ಮಹಿಳೆಯರ ಹಕ್ಕುಗಳನ್ನು ರಕ್ಷಿಸುವ ಉದ್ದೇಶದಿಂದ 1990ರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಕಾಯ್ದೆಯನ್ನು ರಚಿಸಲಾಯಿತು. ಇದು ಒಬ್ಬ ಅಧ್ಯಕ್ಷರು ಹಾಗೂ 5 ಸದಸ್ಯರನ್ನು ಒಳಗೊಂಡಿರುತ್ತದೆ. ಸಂವಿಧಾನಬದ್ಧವಾಗಿ ಮಹಿಳೆಯರಿಗೆ ನೀಡಿರುವ ಕಾನೂನಿನ ರಕ್ಷಣೆ ಕಾಯ್ದೆಗಳ ಕುರಿತು ಮಹಿಳೆಯರನ್ನು ಜಾಗೃತವಾಗಿ ಮಾಡುವುದು ಈ ಆಯೋಗದ ಮುಖ್ಯ ಉದ್ದೇಶವಾಗಿದೆ. ಆಮೇಲೆ ಮಹಿಳೆಯರ ಸ್ಥಾನಮಾನ, ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ, ಆರೋಗ್ಯ ಮುಂತಾದ ಸ್ಥಾನಮಾನವನ್ನು ಪರಿಶೀಲಿಸುವ ಕಾರ್ಯಗಳನ್ನು ಈ ಆಯೋಗ ಮಾಡಿಕೊಳ್ಳುತ್ತದೆ. ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗ ಮಹಿಳೆಯರ ಹಕ್ಕುಗಳು ಮತ್ತು ಸಂರಕ್ಷಣೆ ಉದ್ದೇಶದಿಂದ 1990ರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಕಾಯ್ದೆಯನ್ನು ರಚಿಸಲಾಯಿತು. ಇದು ಒಬ್ಬ ಅಧ್ಯಕ್ಷರು ಹಾಗೂ 5 ಸದಸ್ಯರನ್ನು ಹೊಂದಿರುತ್ತದೆ. ಸಂವಿಧಾನಬದ್ಧವಾಗಿ ಮಹಿಳೆಯರಿಗೆ ನೀಡುವ ಕಾನೂನಿನ ರಕ್ಷಣೋಪಾಯಗಳ ಕುರಿತು ಮಹಿಳೆಯರು ಜಾಗೃತವಾಗಿದೆ. ಮಹಿಳೆಯರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ಆರೋಗ್ಯ ಸ್ಥಾನವನ್ನು ಪರಿಶೀಲಿಸುವ ಕಾರ್ಯವನ್ನು ಇದು ನಿರ್ವಹಿಸುತ್ತದೆ ಮಕ್ಕಳು. ಅದೇ ರೀತಿಯಾಗಿ ರಾಷ್ಟ್ರೀಯ ಅಲ್ಪಸಂಖ್ಯಾತ ನೆಕ್ಸ್ಟ್ ಬರೋದು ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗ.
ಅಲ್ಪಸಂಖ್ಯಾತ ಹಕ್ಕುಗಳ ರಕ್ಷಣೆ ಉದ್ದೇಶದಿಂದ 1992ರಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತ ಕಾಯ್ದೆ ರಚಿಸಲಾಯಿತು. ಇದು ಒಬ್ಬ ಅಧ್ಯಕ್ಷರು, ಒಬ್ಬ ಸದಸ್ಯರು, ಉಪಾಧ್ಯಕ್ಷರು ಹಾಗೂ 5 ಸದಸ್ಯರು ಒಳಗೊಂಡಿದ್ದರೆ 6 ಧಾರ್ಮಿಕ ಸಮುದಾಯಗಳಂತ ಮುಸ್ಲಿಮರು, ಕ್ರೈಸ್ತರು, ಸಿಖ್ಖರು, ಬೌದ್ಧರು, ಪಾರ್ಸಿಗಳು ಮತ್ತು ಜೈನರನ್ನು ಇದು ಅಲ್ಪಸಂಖ್ಯಾತರೆಂದು ಪರಿಗಣಿಸಲಾಗಿದೆ. ಈ ಸಮುದಾಯಗಳ ಅಭಿವೃದ್ಧಿಯ ಮೌಲ್ಯಮಾಪನ ಮಾಡುವುದು ಮತ್ತು ರಕ್ಷಣೆಗೆ ಅಗತ್ಯವಿರುವ ಕ್ರಮಗಳನ್ನು ಕೈಗೊಳ್ಳುವುದು ಮುಂತಾದ ಆಯೋಗ ಕಾರ್ಯಗಳನ್ನು ಇದು ನಿರ್ವಹಿಸುತ್ತದೆ ಮಕ್ಕಳು. ಇನ್ನು ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆಯ ಉದ್ದೇಶದಿಂದ 1992ರಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗ ಕಾಯ್ದೆ ರಚಿಸಲಾಯಿತು. ಇದು ಒಬ್ಬ ಅಧ್ಯಕ್ಷರು, ಒಬ್ಬ ಉಪಾಧ್ಯಕ್ಷರು ಹಾಗೂ 5 ಸದಸ್ಯರನ್ನು ಒಳಗೊಂಡಿರುತ್ತದೆ. ಈ ಅದು ಧಾರ್ಮಿಕ ಸಮುದಾಯಗಳಾದಂಥ ಮುಸ್ಲಿಮರು, ಕ್ರೈಸ್ತರು, ಸಿಖ್ಖರು, ಬೌದ್ಧರು, ಪಾರ್ಸಿಗಳು, ಜೈನರನ್ನು ಅಲ್ಪಸಂಖ್ಯಾತರು ಪರಿಗಣಿಸಲಾಗಿದೆ. ಈ ಸಮುದಾಯಗಳ ಅಭಿವೃದ್ಧಿಯ ಮೌಲ್ಯಮಾಪನ ಮಾಡುವುದು ಮತ್ತು ರಕ್ಷಣೆಯ ಅಗತ್ಯವಿರುವ ಕ್ರಮಗಳನ್ನು ಕೈಗೊಳ್ಳುವುದು ಮುಂತಾದ ಕಾರ್ಯಗಳನ್ನು ಇಲ್ಲಿ ಮಾಡುತ್ತದೆ ಮಕ್ಕಳೇ. ಇನ್ನ ಮಾಹಿತಿ ಹಕ್ಕು ಇದನ್ನು ಭಾಗವಹಿಸಿದರೆ ಕೆಲವು ವಿಷಯ ತಿಳ್ಕೊಳ್ಳಿ ಮಕ್ಕಳೇ. ಶೋಷಿತ ರಕ್ಷಣೆಗೆ ಕೇಂದ್ರ ಸರ್ಕಾರ ಅನೇಕ ಕಾಯ್ದೆಗಳನ್ನು ಜಾರಿ ತಂದಿದೆ. ಯಾವ್ಯಾವ ಕಾಯ್ದೆ ನಾವು ತಿಳ್ಕೊಂಡು? ಒಂದೇದು ಕನಿಷ್ಠ ಕೂಲಿ ಕಾಯ್ದೆ 1048, ಆಮೇಲೆ ಅನೈತಿಕ ವ್ಯವಹಾರಗಳ ಕಾಯ್ದೆ 1056, ವರದಕ್ಷಿಣೆ ನಿಷೇಧ ಕಾಯ್ದೆ 1061, ಜೀತ ಪದ್ಧತಿ ನಿರ್ಮಾಣ ಕಾಯ್ದೆ 1076, ಸತೀಶ ನಿಷೇಧ ಕಾಯ್ದೆ 1087, ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ 1093, ಮಾನವ ಹಕ್ಕು ಅಧಿನಿಯಮ 2005, ಮಾನವ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ 2005. ಹೀಗೆ ಅನೇಕ ಕಾಯ್ದೆ ಮಾಡಿದೆ. ಯಾವ ನೋಡಿ? ಕನಿಷ್ಠ ಕೂಲಿ ಕಾಯ್ದೆ 1048, ಅನೈತಿಕ ವ್ಯವಹಾರಗಳ ಕಾಯ್ದೆ 1056, ವರದಕ್ಷಿಣೆ ನಿಷೇಧ ಕಾಯ್ದೆ 1061, ಜೀತ ಪದ್ಧತಿ ವ್ಯವಹಾರ ಕಾಯ್ದೆ ನಿರ್ಮೂಲನಾ ಕಾಯ್ದೆ 1076, ಸತೀಶ್ ಪದ್ ನಿಷೇಧ ಕಾಯ್ದೆ 1087, ಮಾನವ ಹಕ್ಕು ರಕ್ಷಣಾ ಕಾಯ್ದೆ 1093, ಮಾಹಿತಿ ಹಕ್ಕುಗಳ ನೀತಿ 2005, ಆಮೇಲೆ ಕೌಟುಂಬಿಕ ನೀತಿ 2005. ಈ ರೀತಿ ಕಾಲ ಮಾಡಿದೆ. ಇನ್ನ ಕೊನೆಯದಾಗಿ ನೋಡ್ತಾರೆ ನಾವು ಮಾಹಿತಿ ಹಕ್ಕು ನೋಡಿ, ಇನ್ಫಾರ್ಮೇಶನ್ ರೈಟ್ಸ್. ಕೊನೆಯದಾಗಿ ಪ್ರಕಾರವೇ ಮಾಹಿತಿ ಹಕ್ಕು. ಭಾರತ ದೇಶದಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು 2005ರಲ್ಲಿ ಜಾರಿಗೊಳಿಸಲಾಯಿತು. ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ, ಆಡಳಿತ ಪಾರದರ್ಶಕತೆ ತರುವುದು ಹಾಗೂ ಸರ್ಕಾರವನ್ನು ಪ್ರಜೆಗಳಿಗೆ ಜವಾಬ್ದಾರಿಯುತವಾಗಿ ಮಾಡುವುದು, ಜನಸಾಮಾನ್ಯರು ಮತ್ತು ಒಂದು ಅರ್ಜಿಯ ಮೂಲಕವಾಗಿ ಸರ್ಕಾರದಿಂದ ತಮಗೆ ಬೇಕಾದ ಮಾಹಿತಿಯನ್ನು ಪಡೆದುಕೊಳ್ಳುವ ಅವಕಾಶವನ್ನು ಈ ಕಾಯ್ದೆ ಒದಗಿಸಿಕೊಟ್ಟಿದೆ. ಈ ಸಂಬಂಧಪಟ್ಟಂತ ಅಧಿಕಾರಿಯ ಮಾಹಿತಿ ಬಯಸುವವರಿಗೆ ಮಾಹಿತಿಯನ್ನು ಅರ್ಜಿ ಸಲ್ಲಿಸಿದ 30 ದಿನಗಳವರೆಗೆ ರವಾನಿಸಬೇಕಾಗುತ್ತದೆ. ಜೀವನ ಮತ್ತು ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು 48 ಗಂಟೆಗಳಾಗಿ ನೀಡಬೇಕಾಗುತ್ತದೆ. ಆದಾಗ್ಯೂ ವ್ಯಕ್ತಿ ವಹಿಸಿದ ರಾಷ್ಟ್ರದ ರಕ್ಷಣೆ, ಭದ್ರತೆ, ಐಕ್ಯತೆಗಳಿಗೆ ಸಂಬಂಧಿಸಿಪಟ್ಟಂತೆ ಸರ್ಕಾರವು ಮಾಹಿತಿ ನೀಡುವಿಕೆಯನ್ನು ತಿರಸ್ಕರಿಸಬಹುದಾಗಿದೆ. ಇನ್ನು ಮಾಹಿತಿ ಹಕ್ಕು ತಿಳ್ಕೊಳ್ಳಿ. ನಮ್ಮ ದೇಶದಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು 2005ರಲ್ಲಿ ಜಾರಿಗೊಳಿಸಲಾಗಿದೆ. ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ, ಆಡಳಿತ ಪಾರದರ್ಶಕತೆ ತರುವುದು ಹಾಗೂ ಸರ್ಕಾರಗಳನ್ನು ಪ್ರಜೆಗಳಿಗೆ ಜವಾಬ್ದಾರಿಯುತವಾಗಿ ಮಾಡುವುದು. ಈ ಮಾನವ ಹಕ್ಕುಗಳ ಅವಕಾಶದಲ್ಲಿ ಮಾಡಿಕೊಟ್ಟಿದೆ. ಈ ಕಾಯ್ದೆ ಒದಗಿಸಿಕೊಟ್ಟಿದೆ. ಈ ಸಂಬಂಧ ಅಧಿಕಾರಿಯನ್ನು ಮಾಹಿತಿ ಬಯಸುವವರಿಗೆ ಮಾಹಿತಿಯನ್ನು ಅರ್ಜಿ ಸಲ್ಲಿಸಿದ 30 ದಿವಸಗಳಲ್ಲಿ ರವಾನಿಸಬೇಕಾಗುತ್ತದೆ. ಜೀವನ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು 48 ಗಂಟೆಗಳಾಗಿ ಅಂದರೆ 2 ದಿವಸ 48 ಗಂಟೆಗಳಾಗಿ ನೀಡಬೇಕಾಗುತ್ತದೆ. ಆದಾಗ್ಯೂ ವ್ಯಕ್ತಿ ಬಯಸಿದ ಮಾಹಿತಿ ರಾಷ್ಟ್ರ ರಕ್ಷಣೆ, ಭದ್ರತೆ, ಐಕ್ಯತೆಗಳಿಗೆ ಸಂಬಂಧಪಟ್ಟಿದ್ದರೆ ಸರ್ಕಾರ ಮಾಹಿತಿ ನೀಡುವಿಕೆಯನ್ನು ತಿರಸ್ಕರಿಸಬಹುದು. ಹೀಗೆ ಇಷ್ಟು ನಾವು ಈ ಒಂದು ಅರ್ಧ ಗಂಟೆಯಲ್ಲಿ ನಾವು ಮಾನವ ಹಕ್ಕುಗಳ ಕಾಯ್ದೆಯನ್ನು ನಾವು ನೋಡಿದ್ದೇವೆ. ಮಾನವ ಹಕ್ಕುಗಳ ಕಾಯ್ದೆ ಅಂದ್ರೇನು, ಮಾನವ ಹಕ್ಕುಗಳ ಅರ್ಥ ಬೆಳವಣಿಗೆ ಹಂಗಾಯ್ತು, ಮಾನವ ಹಕ್ಕುಗಳು ಏನೇನು ಕಂಡುಬರ್ತವೆ, ಎಲ್ಲ ವಿಷಯಗಳನ್ನು ನಾವು ಪುನರ್ಮನನ ಮಾಡಿಕೊಂಡಿದ್ದೀವಿ. ಈಗ ನಿಮಗೆಲ್ಲ ಅರ್ಥ ಆಯ್ತಲ್ಲ, ಹ್ಯೂಮನ್ ರೈಟ್ಸ್ ಅಂದ್ರೆ ಏನು, ಇದು ಎಷ್ಟೊತ್ತಿಗ ಯಾವಾಗ ಜಾರಿ ಬಂತು, ಎಲ್ಲೆಲ್ಲಿ ಏಕರು ಬಂತು, ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಹೇಗೆ ಆಯಿತು ಅನ್ನೋ ವಿಷಯವನ್ನು ನಾವು ಈ ವಿಷಯ ತಿಳ್ಕೊಂಡ್ವಿ. ನಿಮಗೊಂದು ಗೃಹ ಕಾರ್ಯಕ್ರಮ, ಆ ಗೃಹವನ್ನು ಮನೆಯಲ್ಲಿ ಮಾಡಿಕೊಂಡು ತಿಳಿಸ್ತೀವಿ. ಈ ಗೃಹ ಕಾರ್ಯವನ್ನು ಕೊಡಬೇಕಾದ್ರೆ ಇಲ್ಲಿ ಕೆಲವು ಬಿಟ್ಟಸ್ಟನ್ನು ತುಂಬಿರಿ, ಆ ಬಿಟ್ಟಸ್ಟನ್ನು 5 ಬರೀರಿ, ಆ ಬಿಟ್ಟಸ್ ತುಂಬಿರಿ, ಆಮೇಲೆ ಕೆಲವು ಗುಂಪು ಚರ್ಚೆ ಮಾಡಿ, ಪ್ರಶ್ನೆಯನ್ನು ಬರೀರಿ, ಉತ್ತರ ಮಾಡಿ ಅಂತ ಹೇಳ್ತಾ ನಾನು ಹೆಸರು ಎನ್ ವಿ ಹಂಪಂದ, ಸಂಪಿಗೆ ಸಿದ್ದೇಶ್ವರ ಪ್ರೈವೇಟ್ ಶಾಲೆ, ಚಿತ್ರದುರ್ಗ. ಇವರು ಈ ಪಾಠವನ್ನು ಇಲ್ಲಿ ಮುಗಿಸಿ ಮತ್ತೆ ಮುಂದಿನ ಅವಧಿಯಲ್ಲಿ ನಾವು ಮುಂದಿನ ಪಾಠವನ್ನು ತಿಳಿದುಕೊಳ್ಳಬೇಕು. ಅಲ್ಲಿ ನಾವು ಓದುತ್ತಾ ನಡೆಯುತ್ತಾ ಇರುತ್ತೇವೆ.